ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ವಾಣಿಶ್ರೀ ಅವರು. ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಸ್ಪರ್ಶ ಚಿತ್ರ ಸುದೀಪ್ ಅವರ ಮೊದಲನೇ ಸಿನಿಮಾ. ಅದರಲ್ಲಿ ಕೂಡ ಇವರು ಒಂದು ಪಾತ್ರನ ನಿರ್ವಹಿಸ್ತಾರೆ. ಆ ಪಾತ್ರ ಇವರಿಗೆ ಹೇಗೆ ಸಿಕ್ತು ಮತ್ತು ಅವರ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಸ್ಪರ್ಶ ಸಿನಿಮಾ ಬಗ್ಗೆ ಮಾತಾಡೋಣ. ಸುದೀಪ್ ಅವರ ಮೊದಲನೇ ಮೂವಿ ಅದು, ಹೀರೋ ಆಗಿ ಲಾಂಚ್ ಆಗಿದ್ದವರು. ಆ ಸಿನಿಮಾಗೆ ನಿಮಗೆ ಚಾನ್ಸ್ ಹೇಗೆ ಸಿಕ್ತು? ಸುನಿಲ್ ಕುಮಾರ್ ದೇಸಾಯಿ ಅವರೇ ಕರೆಸಿದ್ರು. ಹೌದು. ಸೊ ಆ ಪಾತ್ರ ಬಂದು ನನ್ನ ಕಾಂಬಿನೇಷನ್ ಹೀರೋ ಮಾಡ್ತಾ ಇದ್ದವನು ಬಾಂಬೆ ಅವನು. ಸ್ಟಾರ್ಟಿಂಗಿಂದ ನಮ್ಮ ಸೀನ್ಗಳು ಸ್ಟಾರ್ಟ್ ಆಗಲಿಲ್ಲ. ಮೊದಲದ್ದು ಸಾಂಗ್ ಪೋರ್ಷನ್ಸ್ ಶುರು ಮಾಡಿಕೊಂಡ್ರು. ಸೊ ಅದರಲ್ಲಿ ಸುಧಾರಾಣಿ ಅವರಿದ್ರು, ಸುದೀಪ್ ಇದ್ರು, ಮತ್ತೆ ನನ್ನ ಕಾಂಬಿನೇಷನ್ ಒಬ್ಬ ಹೀರೋ ಇದ್ದ. ಸೊ ಈ ಸೀಕ್ವೆನ್ಸ್ ಶುರು ಮಾಡ್ಕೊಂಡ್ರು ಸಾಂಗ್ ಇಂದ. ಆಮೇಲೆ ನಾವು ಹೋಗಿ ಊಟಿಯಲ್ಲಿ ವಿ ಶಾಟ್ ಒಂದು ಕ್ಲೈಮ್ಯಾಕ್ಸ್. ಅದಾದ್ಮೇಲೆ ದ ಮೂವಿ ರಿಯಲಿ ಇವಾಲ್ವ್. ನನ್ನ ಕ್ಯಾರೆಕ್ಟರ್ ಏನು ಅಂತ ಆಮೇಲೆ ಗೊತ್ತಾಯ್ತು. ಅಂದ್ರೆ ಏನಾದ್ರು ಸ್ಪೆಷಲ್ ಮೆಮೊರೀಸ್ ಅಂತ ಏನಾದ್ರು ಇದೆಯಾ? ತುಂಬಾ ಸ್ಪೆಷಲ್ ಮೆಮೊರೀಸ್ ಇದೆ. ಸುನಿಲ್ ಕುಮಾರ್ ದೇಸಾಯಿ ಎಸ್ಪೆಷಲಿ ಸಚ್ ಅ ಗುಡ್ ಡೈರೆಕ್ಟರ್. ಪ್ರತಿಯೊಂದು ಸೀನ್ ಅನ್ನು ನರೇಟ್ ಮಾಡೋರು, ಆಕ್ಟ್ ಮಾಡಿ ತೋರಿಸೋರು, ಯಾವ ರೀತಿ ಬರಬೇಕು, ಎಲ್ಲಿ ನಿಂತ್ಕೊಳ್ಬೇಕು. ಅವಾಗ್ಲೂ ನಾನು ಹೇಳ್ದಾಗೆ ರೀಲ್ ಇದ್ರಿಂದ ವಿ ಯೂಸ್ ಟು ಡೂ 3-4 ಮಾನಿಟರ್ಸ್ ಮಾಡ್ಕೊಂಡು ನಾವು ಟೇಕ್ ಮಾಡ್ತಾ ಇದ್ವಿ. ಸೊ ಲಾಟ್ ಆಫ್ ಮೆಮೊರೀಸ್. ಸುಧಾ ಅವ್ರ ಜೊತೆ ಆಗಿರ್ಬೋದು, ಶಿ ವಾಸ್ ಲೈಕ್ ಅ ಫ್ಯಾಮಿಲಿ. ಅಂಡ್ ಸುದೀಪ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ನಮ್ಗೆ ಮೈಸೂರು ಪಾಕ್ ಮಾಡ್ಕೊಡ್ತಾ ಇದ್ರು, ಮಂಚೂರಿ, ಗೋಬಿ ಮಂಚೂರಿ, ಆ ಥರದ್ದು ಈ ಥರದ್ದು. ಇಷ್ಟು ಟೀಚರ್ಸ್, ಐ ಯೂಸ್ ಟು ರೈಟ್ ರೆಸಿಪಿ ಕೂತ್ಕೊಂಡು ಬರೀತಾ ಇದೆ. ಆ್ಯಂಡ್ ರೇಖಾ ವಾಸ್ ಅ ನ್ಯೂ ಕಮರ್ ಅವಾಗ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಸೆಲೆಕ್ಟ್. ಒಂದು 400 ಜನನ ಹುಡುಗಿರ್ನ ನೋಡಿ ರೇಖಾನ ಸೆಲೆಕ್ಟ್ ಮಾಡಿದವರು. 400 ಜನನ 300-400 ಜನ ಹುಡುಗಿರ್ನ ನೋಡಿದ್ರಂತೆ, ಅಂದ್ರೆ ಸ್ಕ್ರೀನ್ ಟೆಸ್ಟ್ ಮಾಡಿದ್ರಂತೆ. ಸೊ ಅದನ್ನ ಸುದೀಪ್ ಅವರೇ ಹೇಳ್ತಾ ಇದ್ರು. ಅಂಡ್ ಸಂಜೀವ್ ಅಣ್ಣ, ಸುದೀಪ್ ಅವ್ರ ಡ್ಯಾಡ್, ಎವ್ರಿಬಡಿ, ದ ಹೋಲ್ ಫ್ಯಾಮಿಲಿ ಯೂಸ್ ಟು ಬಿ ದೇರ್. ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗೋರು. ಸೊ ಇಟ್ ವಾಸ್ ಲೈಕ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಅಂಡ್ ಊಟಿ ಫಸ್ಟ್ ಟೈಮ್ ನಾನು ಶೂಟಿಂಗಿಗೆ ಅಂತ ಊಟಿಗೆ ಹೋಗಿದ್ದು. ಅಂಡ್ ದೋಸ್ ಟ್ರೈನ್ ಸೀಕ್ವೆನ್ಸ್ಗಳು ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಸುದೀಪ್ ಅವರ ಮೊದಲನೇ ಸಿನಿಮಾ ಆಗಿದ್ರಿಂದ ಅವರಿಂದ ಸ್ಪೆಷಲ್ ಪ್ರಿಪರೇಷನ್ ಏನಾದ್ರು ಮಾಡ್ಕೊಳ್ಳೋರ ಸೆಟ್ ಅಲ್ಲಿ? ಹಿ ವಾಸ್ ವೆಲ್ ಪ್ರಿಪೇರ್ಡ್ ಅನ್ಸುತ್ತೆ. ಅಂಡ್ ಹಿ ವಾಸ್ ಅ ವೆರಿ ಗುಡ್ ಆಕ್ಟರ್ ಅಟ್ ದಟ್ ಟೈಮ್. ಅದಕ್ಕಿಂತ ಮುಂಚೆನೂ ಸುನಿಲ್ ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರು ಅವರು. ಸೊ ಸಣ್ಣ ಪಾತ್ರದಲ್ಲಿ. ಆಮೇಲೆ ಇದು ಆಸ್ ಅ ಹೀರೋ ಲಾಂಚ್ ಆಗಿದ್ದು. ಸೊ ಆದ್ರಿಂದ ಹಿ ವಾಸ್ ವೆಲ್ ವರ್ಸ್ಡ್ ವಿತ್ ದ ಡೈರೆಕ್ಟರ್ ಎಲ್ಲ. ನಮ್ಗೆ ತುಂಬಾ ಹೊಸೊಬ್ರು, ತುಂಬ ಸಿಟ್ಟು ಬರೋದು, ಅವ್ರು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಸಿಟ್ಟು ಬರೋದು. ಎಸ್ಪೆಷಲಿ ರೇಖಂಗಂತೂ ತುಂಬಾ ಕಷ್ಟ ಆಗೋದು. ಒಂದು 15-20-25 ಟೇಕ್ಗಳು ಆಗೋದುಂಟು. ಒಂದೊಂದು ಸೀನ್ಗಳು, ಒಂದೊಂದು ಶಾರ್ಟನ್ನು, ಪ್ರತಿಯೊಂದು ಸೀನನ್ನು ಎನ್ಯಾಕ್ಟ್ ಮಾಡಿ ಇದೇ ಥರ ಬರಬೇಕು ಅಂತ ಕೂತ್ಕೊಳ್ಳೋರು. ಅಂದರೆ ನಾನು ಹೇಳ್ತಾ ಇರೋದು, ಆವಾಗ ಡೈರೆಕ್ಟರ್ಸ್ಗೆ ಆ ಪರ್ಫೆಕ್ಷನ್ ಅಂತ ಇರೋದು. ಆ್ಯಂಡ್ ದೇ ನ್ಯೂ ಏನು ಆರ್ಟಿಸ್ಟ್ಗಳ ಹತ್ರ ತೆಗಿಸ್ಬೇಕು, ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದು. ಪ್ರತಿಯೊಂದು ಕ್ಯಾರೆಕ್ಟ್ರು ಇದೇ ಥರ ಪ್ಲೇ ಮಾಡಬೇಕು, ಇದೇ ಥರ ಆ್ಯಕ್ಟ್ ಮಾಡಬೇಕು, ಇದೇ ಥರ ಇರಬೇಕು. ಈವನ್ ದ ಕಾಸ್ಟ್ಯೂಮು ಅಷ್ಟೇ, ಅವರೆಲ್ಲ ಮೊದಲೇ ಪ್ರಿಪೇರ್ ಆಗಿರೋ, ಇದೇ ಥರ ಕಾಸ್ಟ್ಯೂಮ್ಸು, ಈ ಸೀನಿಗೆ ಇದೇ ಕಾಸ್ಟ್ಯೂಮ್ ಎಲ್ಲ ಬರ್ದಿಟ್ಟಿರೋದು. ಅಂದರೆ ಕಾಸ್ಟ್ಯೂಮರ್ ಹತ್ರ ಒಂದು ಪೇಪರ್ ಇರೋದು, ಈ ಸೀನಿಗೆ ಈ ಕಾಸ್ಟ್ಯೂಮ್ ಎಲ್ಲಾನು ಸೆಲೆಕ್ಟ್ ಮಾಡಿ ಇಟ್ಟಿರೋರು. ದೇರ್ ಇಸ್ ನೋ ದಟ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್, ಲಾಸ್ಟ್ ಮಿನಿಟ್ ಹರಿಬರಿ ಯಾವುದೂ ಇಲ್ಲ. ದೇ ವೆಲ್ ಪ್ರಿಪೇರ್ಡ್. ಈ ಸೀನ್ ಅಂದ ತಕ್ಷಣ ಎಲ್ಲ ಕಾಸ್ಟ್ಯೂಮ್ಸ್ ರೆಡಿ ಆಗೋದು. ಆ ಕಾಸ್ಟ್ಯೂಮ್ಸ್ ಅವ್ರವ್ರ ಆರ್ಟಿಸ್ಟ್ಗಳದ್ದು ರೂಮಿಗೆ ಹೋಗೋದು. ವಿ ಯೂಸ್ ಟು ಗೆಟ್ ರೆಡಿ. ಆ್ಯಂಡ್ ಹಿ ಈಸ್ ಆಲ್ಸೋ ಅ ಮಾರ್ನಿಂಗ್ ಪರ್ಸನ್. ಬೆಳಿಗ್ಗೆ ಬೇಗ ಕೆಲಸ ಶುರು ಮಾಡೋರು. ಸೊ ಐ ವರ್ಕ್ಡ್ ವಿತ್ ಆಲ್ ಮಾರ್ನಿಂಗ್ ಪರ್ಸನ್ಸ್. ಅಂದರೆ ಬೆಳಿಗ್ಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಇಲ್ಲ 9-9:30 10 ಗಂಟೆಗೆಲ್ಲ ಸೀನ್ ಆಗೋ ಸೀನೇ ಇಲ್ಲ. ಎಲ್ಲಾನು ಬೆಳಿಗ್ಗೆ 6, 6:30, 8, 7, 7:30 ಅದೇ ಮ್ಯಾಕ್ಸಿಮಮ್ ಟೈಮು ಶುರು ಮಾಡಿಬಿಟ್ಟಿರೋ. ಅದು ಎಸ್ಪೆಷಲಿ ಸನ್ರೈಸ್ ಸೀನು ಅಥವಾ ಇನ್ನೊಂದು ಏನಾದ್ರು ಇದ್ರೆ, ವಿ ಯೂಸ್ ಟು ಗೋ ಅಟ್ 4 o'clock with makeup costume, wait for the sun to rise. ನಾನು ಹೇಳಿದಾಗೆ ದಿನೇಶ್ ಬಾಬು ಅವ್ರ ಫಿಲ್ಮ್ ಮಾಡಿದಾಗ ನಮ್ಮದು ಕ್ಲೈಮ್ಯಾಕ್ಸ್ ಬಂದು
ಒಂದು ಬೆಟ್ಟದ ಮೇಲಿಂದ ಬೆಟ್ಟದ ಅಮೃತ ವರ್ಷಿಣಿಯಲ್ಲಿ ಅವರು ಬೆಟ್ಟದಿಂದ ಕೆಳಗಡೆ ಬೀಳ್ತಾರಲ್ಲ ಆ ಪ್ಲೇಸಲ್ಲಿ ಮಾಡಿರುವಂಥ ಸೀನ್ ಅದು ನಂದು ಕ್ಲೈಮ್ಯಾಕ್ಸ್ ಹೆಂಡ್ತಿಗೆ ಹೇಳ್ತೀನಿ ಚಿತ್ರದ್ದು. ಸೊ ಆ ಕ್ಲೈಮ್ಯಾಕ್ಸಿಗೆ ನಾವು 4 ಗಂಟೆಗೆ ಹೋಗಿ ರೆಡಿಯಾಗಿ ಮೇಕಪ್ಪು ಕಾಸ್ಟ್ಯೂಮು ಎಲ್ಲ ಹಾಕೊಂಡು ಕೂತಿದ್ವಿ. ನಾವು ವೆಯ್ಟ್ ಮಾಡ್ತಾ ಇದ್ವಿ ಸನ್ ರೈಸ್ ಆಗೋದಕ್ಕೆ. ದಟ್ ವಾಸ್ ಅ ಪ್ರಿಪ್ರೇಷನ್. ಆ್ಯಂಡ್ ಆ ಮಾರ್ನಿಂಗ್ ಶಾರ್ಟ್ಸ್ ಇದೆಲ್ಲ ಅದು ಇಟ್ಸ್ ಸಚ್ ಅ ಡಿಲೈಟ್ ಟು ವಾಚ್ ಆನ್ ದ ಸ್ಕ್ರೀನ್. ತುಂಬ ಚೆಂದ ಕಾಣುತ್ತೆ ಆ ಕಿರಣಗಳು, ಅದ್ರ ಮಧ್ಯದಲ್ಲಿ ನಾವು ನಡ್ಕೊಂಡು ಬರೋದು, ಸ್ಟಿಲ್ ಔಟ್ ಶಾರ್ಟ್ಸು, ದೇ ಆರ್ ಅಮೇಝಿಂಗ್. ತುಂಬ ನೆನೆಸ್ಕೋಬೇಕಪ್ಪ ಅನ್ನೋ ಥರ ಮೆಮೊರೀಸ್ ಯಾವುದಾದ್ರೂ ಇದೆಯಾ? ಸುಧಾರಾಣಿ ಅವ್ರ ಕಾಲ್ ಹೋಗೋ ಸೀನ್ ಇದೆಯಲ್ಲ, ಅದಂತೂ ಟ್ರೈನಿಗೆ ಅದನ್ನ ನಾವಿದ್ದಾಗಲೇ ಶೂಟ್ ಮಾಡಿದ್ದು. ಅದಂತೂ ಎಷ್ಟು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ರು ಅಂದರೆ ನಾನಂತೂ ಐ ವಾಸ್ ಸೋ ಅಮೇಸ್ಡ್. ಹೆಂಗೆ ಮಾಡ್ತಾರೆ ಅಂತ ಆ ಫಿಲಮ್ ನೋಡಿದಾಗ ಇಟ್ ವಾಸ್ ಲೈಕ್ ದಗ್ ಅನ್ಸುತ್ತೆ. ಆ ಕಾಲು ಹಿಂಗೆ ಬೆಂಡಾಗಿ ಚಕ್ರ ಹೋಗೋದು ಸೀನ್, ದಟ್ ವಾಸ್ ರಿಯಲಿ ಗುಡ್ ಅದೊಂದು. ಆ್ಯಂಡ್ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದಾಗ ಮತ್ತೆ ಒಂದು ಸೀನಲ್ಲಿ ಹೀರೋಯಿನು ಕಾಡಲ್ಲಿ ತಪ್ಪಿಸ್ಕೊಂಡು ದೇ ಕಮ್ ಟು ಆರ್ ರೆಸಾರ್ಟ್, ನಮ್ಮ ಮನೆಗೆ ಬರ್ತಾರೆ. ಸೊ ಅಲ್ಲಿ ನಡೆಯುವಂಥ ಸೀನ್, ಆ ಡೈನಿಂಗ್ ಟೇಬಲಲ್ಲೇ ನಮ್ಮದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದು ಸೀನಲ್ಲಿ ಹೀರೋಯಿನ್ ತಪ್ಪು ಮಾಡ್ತಾಳೆ, ಅಂದರೆ ಇದು ಆರೆಂಜಸ್ ತಗೊಂಡು ಹೋಗ್ತಾ ಇರ್ತಾರೆ, ಕೆಳಗಡೆ ಬಿಡಿಸ್ತಾಳೆ. ಸೊ ಅವ್ನು ಬಂದು ಎತ್ತೋದಕ್ಕೆ ಹೆಲ್ಪ್ ಮಾಡುವಾಗ ಶಿಲ್ಟೆಲ್ನೋ ನಾನು ಮಾಡಿರೋ ತಪ್ಪು ನಾನೇ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ. ಆ ಥರದ್ದು ಅಂದರೆ ಅವಳದು ಕ್ಯಾರೆಕ್ಟರ್ನ ಹಾಗೆ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಅವಳದು ರಿಯಲ್ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಈ ಥರನೇ ಇರೋದು ಅವಳು. ಸೊ ಶಿ ವಾಂಟ್ಸ್, ಯಾಕೆ ಆ ಕ್ಲೈಮ್ಯಾಕ್ಸ್ ಆಯಿತು ಅಂತ, ಶಿ ವಾಂಟ್ಸ್ ಹರ್ ಅವ್ನು ಮಾಡಿರೋ ತಪ್ಪನ್ನ ಅವನೇ ರೆಕ್ಟಿಫೈ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತಾಳೆ ಹೀರೋಯಿನ್. ಓಕೆ, ಅಂದರೆ ಅವ್ರ ಅಕ್ಕಂಗೆ ಈ ಥರ ಬೇರೆ ಆಗಿರುತ್ತಲ್ಲ, ಸೊ ಅದೇ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಇದರಲ್ಲಿ ಸಿಹಿ ಕೈ ಚಂದ್ರು ಕೂಡ ಚಂದ್ರು ಸರ್ ಅವ್ರ ಬಗ್ಗೆ ಹೇಳಿ. ಚಂದ್ರು ಸರ್ ಇದ್ದಾರೆ ಅಂದ್ರೆ ನಮಗೆ ಊಟ ತಿಂಡಿಗೆ ಯಾವ ತೊಂದರೆನೂ ಇರಲ್ಲ. ವಿಲ್ ಹ್ಯಾವ್ ಲಾಟ್ಸ್ ಆಫ್ ಥಿಂಗ್ಸ್. ಕಾಫಿ, ಎಸ್ಪೆಷಲಿ ಕಾಫಿ ಸಮೇತ ಅವರು ಪ್ರಿಪೇರ್ ಮಾಡ್ತಾರೆ ಸೆಟ್ಟಲ್ಲಿ. ಸೊ ಕಾಫಿ ನಿಮ್ಗೆ ಬೇಕು, ನಿಮ್ಗೆ ಕಾಫಿ ಕುಡಿಬೇಕು ಅನ್ಸಿದ್ರೆ ಚಂದ್ರು ಸರ್ ಹತ್ರ ಹೋದ್ರೆ ಒಂದು ಕಾಫಿ ಸಿಗುತ್ತೆ. ಆ್ಯಂಡ್ ಗೀತಾ ಇಸ್ ಆಲ್ಸೋ ಅನ್ನಪೂರ್ಣೇಶ್ವರಿನೇ ಅಂತ ಹೇಳ್ಬೇಕು ಅವ್ರ ಮನೆ. ಐ ಹ್ಯಾವ್ ಹರ್ಡ್ ಮೈ ಫ್ರೆಂಡ್ಸ್ ವೆನ್ಎವರ್ ಗೀತಾ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಊಟ ತಿಂಡಿ ಏನು ಮಾಡಬಾರ್ದು, ಬಿಕಾಸ್ ಶಿಲ್ ಫೀಡ್ ಯು ಲೈಕ್ ಚೆನ್ನಾಗಿ ತಿನ್ಸ್ ಕಳಿಸ್ತಾರೆ. ಯಾವುದೇ ಕೊರತೆ ಇಲ್ಲ ಅವ್ರ ಮನೇಲಿ. ನಾನು ಒಂದು ಶೋನು ಮಾಡ್ತಾ ಇದ್ದೆ ಅವ್ರ ಜೊತೆ, ಗೀತಾ ಅವ್ರ ಜೊತೆ. ಅವ್ರ ರೂಮಿಗೆ ಹೋದ್ರೆ ಸಾಕು, ಉಪ್ಪಿಟ್ಟು ಕೇಸರಿ ಅಲ್ಲೇ ಕುಕ್ ಮಾಡೋರು. ಕಾಫಿ ಅಂತೂ ಎವ್ರಿ ನವ್ ಅಂಡ್ ದೆನ್ ಶಿ ಯೂಸ್ ಟು ಪ್ರಿಪೇರ್, ನಮಗೆಲ್ಲ ಕೊಡೋರು. ಸೊ ಇಟ್ ಇಸ್ ಲೈಕ್ ನಮ್ಗೆ ಎಲ್ಲರೂ ಊಟ ಸಿಕ್ಲಿಲ್ಲ ಅಂದ್ರೆ ಅಲ್ಲಿ ಹೋದ್ರೆ ಸಾಕು ಸಿಗುತ್ತೆ. ಕುರ್ಕುಲ್ ತಿಂಡಿ, ಈ ಥರದ್ದು ಊಟಗಳು, ತಿಂಡಿಗಳು, ಎಲ್ಲ ಥರ ಕುಸೀನ್ಸು ಇರುತ್ತೆ ಅಲ್ಲಿ. ಓಕೆ, ಸುದೀಪ್ ಅವರ ಮೊದಲನೇ ಸಿನಿಮಾ ಸ್ಪರ್ಶ, ಇವಾಗಲೂ ಕೂಡ ಅದೇ ಫ್ರೆಂಡ್ಶಿಪ್ ಇದೆಯಾ ಸುದೀಪ್ ಅವ್ರ ಜೊತೆ? ಹಿ ಈಸ್ ಗ್ರೋನ್ ಆಸ್ ಅ ಆ್ಯಕ್ಟರ್, ಬಟ್ ಕಪಲ್ ಆಫ್ ಟೈಮ್ಸ್ ನಂಗೆ ಅವರು ಕ್ರಿಕೆಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಮೂವಿಯಲ್ಲಿ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಆಗಿರ್ಬೋದು, ವಿ ಆರ್ ಬಂಪ್ಡ್ ಇನ್ ಟು ಈಚ್ ಅದರ್. ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಹಿ ಈಸ್ ಲೈಕ್ ದಟ್ ಓನ್ಲಿ. ಅವಾಗಲೂ ಹೆಂಗಿದ್ರೋ ಹಿ ಈಸ್ ಲೈಕ್ ದಟ್ ಓನ್ಲಿ ನೌ ಆಲ್ಸೋ. ಬಟ್ ಕೆಲವರಿಗೆ ಅವರು ತುಂಬ ಕೊಬ್ಬು ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇಟ್ ಇಸ್ ಹಿಸ್ ಕ್ಯಾರೆಕ್ಟರ್. ಅವ್ರು ಇರೋದೇ ಹಾಗೆ, ಒಂಥರ ಮೌನಿ ಥರ ಇರ್ತಾರೆ, ಒಂದು ಸೈಲೆಂಟ್ ಆಗಿ, ಡಸಂಟ್ ಬ್ರೇಕಪ್. ಅಂದರೆ ಎಲ್ಲರ ಜೊತೆ ಸಡನ್ ಆಗಿ ಬೆರೆಯಲ್ಲ. ಹಿ ಟೇಕ್ಸ್ ಟೈಮ್, ಬಟ್ ಹಿ ಇಸ್ ವೆರಿ ಫ್ರೆಂಡ್ಲಿ. ಆ್ಯಕ್ಚುಲಿ ಹಿ ಇಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ನೈಸ್ ಪರ್ಸನ್. ಆ ಸಿನಿಮಾದ ಹೀರೋಯಿನ್ ರೇಖಾ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ತುಂಬ ಹೊಸೊಬ್ರು ಇದ್ರು. ದೆನ್ ಶಿ ಈಸ್ ಅ ಸ್ಪೋರ್ಟ್ಸ್ ಪರ್ಸನ್. ಸೈಕ್ಲಿಂಗು, ಮೌಂಟನೇರಿಂಗು ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇರುವಂಥ ಪರ್ಸನ್. ಶಿ ಇಸ್ ವೆರಿ ಸ್ಪೋರ್ಟಿವ್, ವೆರಿ ನೈಸ್. ಡೈರೆಕ್ಟ್ರ್ ಎಷ್ಟೇ ಬೈದ್ರು, ಎಷ್ಟೇ ಇದು ಮಾಡಿದ್ರು, ಶಿ ವಾಸ್ ವೆರಿ ನ್ಯೂ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಏನು ಹೇಳ್ಕೊಟ್ರು ಅದನ್ನು ಚಾಚು ತಪ್ಪದಂಗೆ ಮಾಡ್ತಾಯಿದ್ರು. ಎಲ್ಲರೂ ಮಿಸ್ಟೇಕ್ ಆದ ತಕ್ಷಣ ಡೈರೆಕ್ಟ್ರ್ ಅನ್ನೋರು. ಬಟ್ ನೀವು ನೋಡಿದಿರ ಮೂವಿ, ಚೆನ್ನಾಗಿ ಮಾಡಿದ್ದಾರೆ ಕೂಡ. ಆ್ಯಂಡ್ ಶಿ ಇಸ್ ಅ ವೆರಿ ನೈಸ್ ಪರ್ಸನ್. ಶಿ ವಾಸ್ ಮೈ ಸೇಮ್ ಟೈಮ್ ನನ್ನ ಜೊತೆ ಒಂದು ಶೋಲು ಕಾಂಪೀಟ್ ಮಾಡಿದ್ರು. ಸೊ ವಿ ಹ್ಯಾವ್ ಬೀನ್ ಇನ್ ಆ್ಯಂಡ್ ಔಟ್ into friendship. ಅಂದರೆ ಶಿ ಇಸ್ ಮೋರ್ ಟೈಮ್ ಟ್ರಾವೆಲಿಂಗ್. ಸೊ ಹಾಗಾಗಿ ಇವಾಗ ಶಿ ಇಸ್ ಸೆಟಲ್ಡ್ ಇನ್ ಯಶವಂತಪುರ್, ವೆರಿ ನಿಯರ್ ಟು ಮೈ ಪ್ಲೇಸ್. ಸೊ ಹಾಗಾಗಿ ಬಿಗ್
ಒಂದು ಶೋ ಟೈಮಲ್ಲಿ ವಿ ವೆಂಟ್ ಔಟ್ ಎಲ್ಲ ಒಂದು ಇದ್ರ ಆ ಶೋ ಮುಗಿದ ಮೇಲೆ ವಿ ಆಲ್ ವೆಂಟ್ ಔಟ್, ವಿ ಹ್ಯಾಡ್ ಅ ಫನ್ ಟೈಮ್. ಸೊ ಶಿ ಹ್ಯಾಸ್ ಸನ್ ಆ್ಯಂಡ್ ಅ ಡಾಟರ್, ಸೊ ಶಿ ಇಸ್ ಬಿಸಿ ವಿತ್ ದ್ಯಾಟ್. ಆ್ಯಂಡ್ ತುಂಬಾನೇ ಸೈಕ್ಲಿಂಗು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಶಿ ಇಸ್ ವೆರಿ ಮಚ್ ಇನ್ವಾಲ್ವ್ಡ್ ಆಸ್ ಮೀ. ನಾನು ಹೆಂಗೆ ಸ್ಪೋರ್ಟ್ಸಲ್ಲಿ ಇದ್ದೀನೋ ಅವರು ಹಾಗೆ. ಸೊ ತುಂಬ ಬೇಗ ಫೋಕಲ್ ಅಂತ ಮ್ಯಾಚ್ ಆಗ್ಬಿಡುತ್ತೆ. ಆ್ಯಂಡ್ ಇಲ್ಲ ಅಲ್ಲಂತೂ ವಿ ಇಸ್ ಟು ಜೆಲ್ ಅರೌಂಡ್. ನಂಗೆ ಅವರು ಅವ್ರಿಗೆ ನಾನು ವಿ ಇಸ್ ಟು ಸುಧಾರಾಣಿ ಅವ್ರದ್ದು ಒಂದು ಸ್ವಲ್ಪ ಇರೋದು, ಎಲ್ಲೋ ಒಂದೆರಡು ದಿನ ಇರೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಮೀ ಆ್ಯಂಡ್ ರೇಖಾ ಆ್ಯಂಡ್ ಸುದೀಪ್ ಸರ್, ಹೀಗಿರೋದು. ಸೊ ಇಟ್ ವಾಸ್ ಲೈಕ್ ದಟ್, ಇಟ್ ವಾಸ್ ಫನ್. ಓಕೆ, ಅಂದ್ರೆ ಸ್ಪರ್ಶ ಮಾಡೋ ಅಷ್ಟರಲ್ಲಿ ನೀವು ಕೆಲವೊಂದು ಸಿನಿಮಾಗಳನ್ನ ತುಂಬಾ ಸಿನಿಮಾಗಳನ್ನ ಮಾಡಿದ್ರಿ ನೀವು. ಹೌದು. ಇವರೆಲ್ಲರೂ ಹೊಸಬ್ರಿದ್ರು, ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಅವಾಗ? ಆ ಥರದ್ದು ಏನೂ ಇದ್ದಿಲ್ಲ. ಅಂದರೆ ನಂಗೆ ಗೊತ್ತು, ನಾನು ತುಂಬ ಫಿಲಮ್ ಮಾಡಿದ್ದೀನಿ, ನಾನು ಸೀನಿಯರು, ಈ ಥರದ ಆಟಿಟ್ಯೂಡ್ ಯಾವುದೂ ಇದ್ದಿಲ್ಲ. ನನಗಿಂತ ಸೀನಿಯರ್ ಸುಧಾರಾಣಿ ಇದ್ರು ಅಲ್ಲಿ. ಶಿ ವಾಸ್ ಫ್ಯಾಬ್ಯುಲಸ್ ಆಕ್ಟ್ರೆಸ್. ಅವಾಗಲೇ ನಿಮ್ಗೆ ಗೊತ್ತು, ಶಿ ಹ್ಯಾಡ್ ಕ್ರಿಯೇಟೆಡ್ ಎಷ್ಟು ಒಳ್ಳೊಳ್ಳೆ ಚಿತ್ರಗಳು. ಮೈಸೂರು ಮಲ್ಲಿಗೆಗಿಂತ ಒಳ್ಳೆ ಚಿತ್ರ ಬೇಕಾ ಅವ್ರದ್ದು? ಎಷ್ಟು ಒಳ್ಳೊಳ್ಳೆ ಚಿತ್ರಗಳು ನಾನು ನೋಡಿದ್ದೀನಿ ಅಂದರೆ ಐ ವಾಸ್ ಅ ಗ್ರೇಟ್ ಫ್ಯಾನ್ ಆಫ್ ಹರ್ಸ್. ಐ ವಾಸ್ ಸೋ ಥ್ರಿಲ್ ಟು ಬಿ ವರ್ಕಿಂಗ್ ವಿತ್ ಹರ್. ಸೊ ಹಾಗಾಗಿ ನಾವೆಲ್ಲ ಅವ್ರ ಮುಂದೆ ಏನೂ ಅಲ್ಲ. ಸೊ ಬಟ್ ಹಾಗೆ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ತುಂಬಾ ಹೆಸರು ತಂದ್ಕೊಡುತ್ತೆ, ಎಲ್ಲಾ ಕಲಾವಿದರಿಗೂ ತುಂಬಾ ಒಳ್ಳೆ ಹೆಸರು ತಂದ್ಕೊಡುತ್ತೆ. ಸೆಲೆಬ್ರೇಷನ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್. ವಿ ಹ್ಯಾಡ್ 100 days ಫಂಕ್ಷನ್ ಎಲ್ಲ ಇತ್ತು. ಸೊ ವಿ ಆಲ್ ಬಂಪ್ಡ್ ಇನ್ ಟು ಈಚ್ ಅದರ್ ಹಾಗೆ. ಆಮೇಲೆ ಫಿಲ್ಮ್ ಶೂಟ್ ಆದಮೇಲೆ ಮತ್ತೆ ಇವಾಗ ಥರ ಈ ಗ್ರ್ಯಾಂಡ್ಯೂರ್ ಆ ಥರದ್ದೇನೂ ಇಲ್ಲ. ಬಟ್ ಎಲ್ಲರೂ ಮೀಟ್ ಮಾಡಿ ಒಂದು ವೇದಿಕೆನ ಹಂಚ್ಕೊಂಡು ಒಂದು ಮೊಮೆಂಟು ತಗೊಳ್ಳೋದೇ ಒಂದು ದೊಡ್ಡ ಇದು. ಇವಾಗ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಈವ್ನಿಂಗೇ ನಿಮಗೆ ಅದ್ರದ್ದು ಫೋಟೋಸು ಪಿಕ್ಚರ್ಸು ಅದು ಇದು ಬರುತ್ತೆ. ದಟ್ ಟೈಮ್ ಇಟ್ ವಾಸ್ ನಾಟ್ ಲೈಕ್ ದಟ್. ಬಟ್ ಇವಾಗ ಹೆಂಗಾಗಿದೆ, ಸೋಷಿಯಲ್ ಮೀಡಿಯಾ ಫಸ್ಟ್ ಹಾಕಿದ್ರೆ ಇರೋ ಎಂಟ್ರಿ ಹಾಕೋಣ, ಟೈಟಲ್ ಕಾರ್ಡ್ ಹಾಕೋಣ, ಅದೇ ಆಗೋಗ್ಬಿಟ್ಟಿದೆ ಇವಾಗ. ಹೌದು. ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಪೇರೆಂಟ್ಸ್ ನೋಡಿ ಅವರ ರಿಯಾಕ್ಷನ್ ಹೇಗಿತ್ತು? ಎಲ್ರಿಗೂ ಇಷ್ಟ ಆಗಿತ್ತು ಆ ಚಿತ್ರ. ಎಸ್ಪೆಷಲಿ ಆ ಹಾಡಂತೂ, ಹಾಡು ಚಂದಕ್ಕಿಂತ ಚಂದ ನೀನೇ ಸುಂದರ, ಅದಂತೂ ಎಲ್ರಿಗೂ ಇಷ್ಟವಾದಂಥ ಸಾಂಗು. ಸುದೀಪ್ ಸರ್ನ ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿ ವಾಸ್ ಮುಸ್ಟಾಚ್ ಇದ್ದಿಲ್ಲ. ಸೊ ಬಿಯರ್ಡ್ ಇರ್ಲಿ. ಇವಾಗ ಆಕ್ಚುಲಿ ನೌ ಹಿ ಲುಕ್ಸ್ ನೈಸ್ ವಿತ್ ದಟ್ ಮುಸ್ಟಾಚ್ ಎಲ್ಲ. ಕೆಂಪೇಗೌಡ ಎಲ್ಲ ಮಾಡಿದ್ಮೇಲೆ ಅವಾಗ ಮುಸ್ಟಾಚ್ ಇದ್ದಿಲ್ಲ, ದೊಡ್ಡ ದೊಡ್ಡ ಕಣ್ಣು. ಅವ್ರು ಯಾವಾಗಲೂ ಹೇಳೋದು ನನ್ನ ಕೈ ಎಲ್ಲ ಕ್ರಿಕೆಟ್ ಆಗಿದೆ. ಒಂದು ಶಾರ್ಟ್ ಇದೆ ಅಲ್ಲಿ ಚಂದಕ್ಕಿಂತ ಚಂದದಲ್ಲಿ, ಅವಳು ಕೈ ಇಡ್ತಾಳೆ ಇದ್ರು ಇದು ಕಂಬದ ಮೇಲೆ, ಇವ್ರು ಬಂದು ಹಿಂಗೆ ಕೈ ಇಡ್ತಾರೆ. ಯಾವ ನೋಡು 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 ಹೆಂಗಿದೆ ನನ್ನ ಕೈ, ನೋಡಿ ಹೆಂಗಿದೆ ಸೊಟ್ಟಕ್ಕೆ. ಅವಳದು ಕ್ರಿಕೆಟ್ ಆಗಿತ್ತು, ಬಿಕಾಸ್ ಅವಳ ಮೌಂಟೇನಿಯರಿಂಗು ಅದು ಇದು ಮಾಡಿ ಹೆಂಗೋ ಇತ್ತು. ಸೊ ಇಬ್ರದ್ದು ಕೈ ಸೂಪರ್ ಆಗಿದೆ ಅಂತ ರೇಗಿಸೋರು, ಅವ್ರನ್ನೇ ರೇಗಿಸ್ಕೊಳ್ಳೋರು. ಸೊ ಇಟ್ ವಾಸ್ ನೈಸ್ ಫನ್. ಮುಂಚೆ ಎಲ್ಲ ತುಂಬಾ ಹೆಲ್ದಿ ಕಾಂಪಿಟೇಷನ್ ಮತ್ತೆ ಬೇರೆಯವ್ರ ಸೀನ್ಸಲ್ಲೂ ನಾವು ಇನ್ವಾಲ್ವ್ ಆಗ್ತಾ ಇದ್ವಿ, ನೋಡ್ತಾ ಇದ್ವಿ, ಕೂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ನಾವೆಲ್ಲೋ ಇರ್ತೀವಿ, ಸೀನ್ ಎಲ್ಲೋ ನಡೀತಾ ಇರುತ್ತೆ, ವಿ ಡೋಂಟ್ ಇವನ್ ಬಾದರ್. ಆಕ್ಚುಲಿ ಆ ಇನ್ವಾಲ್ವ್ಮೆಂಟ್ ಇರಬೇಕು ಆಸ್ ಅ ಆರ್ಟಿಸ್ಟ್. ಏನ್ ನಡೀತಾ ಇದೆ, ಏನು ಸೀನ್ಗಳು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದ್ರೆ ನಾವು ಪರ್ಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಬೇರೆಯವ್ರ ಕ್ಲೋಸ್ ಅಪ್ ನಡೀತಾ ಇದ್ರೆ ನಾವೆಲ್ಲೋ ಇರ್ತೀವಿ, ಆ ಥರದಲ್ಲ. ಬಿಫೋರ್ ವಿ ಯೂಸ್ ಟು ಆಲ್ ಸಿಟ್ ದೇರ್, ಅಲ್ಲೇ ಕೂತ್ಕೊಂಡು, ಅಲ್ಲೇ ಹರಟೆ ಹೊಡ್ಕೊಂಡು, ಅಲ್ಲೇ ಸೀನ್ಗಳು ನೋಡ್ಕೊಂಡು, ಏನು ನಡೀತಾ ಇದೆ ಅಂತ ನೋಡ್ಕೊಂಡು ತಿಳ್ಕೊಂಡು ಆ ಥರದಿರೋದು. ನೆಕ್ಸ್ಟ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಶ್ರೀರಷ್ಟು ಶುಭಮಸ್ತು, ರಮೇಶ್ ಅವರು, ಅನುಪ್ರಭಾಕರ್ ಅವರು, ಆ ಸಿನಿಮಾಗೆ ನಿಮಗೆ ಚಾನ್ಸ್ ಹೇಗೆ ಸಿಕ್ತು? ಆ್ಯಕ್ಚುಲಿ ಸೀತಾರಾಮ್ ಕಾರಂತ್ ಬಂದು ಸುನಿಲ್ ಕುಮಾರ್ ದೇಸಾಯಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಿದೆ, ನಾನು ತಂಗಿ ಪಾತ್ರಗಳು ಮಾಡ್ತಾ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ತಂಗಿಗೆ ನನಗೆ ಕೇಳೋರು. ಸೊ ಹಾಗಾಗಿ ಆ ಚಿತ್ರ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅನುಪ್ರಭಾಕರ್ ಬಂದು ಗಾಯತ್ರಿ ಪ್ರಭಾಕರ್ ಅವರ ಡಾಟರ್. ಸೊ ನಾನು ಇದಕ್ಕೆ ಸೀರಿಯಲ್ಗೆ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ, ಗಾಯತ್ರಿ ಪ್ರಭಾಕರ್ ಜೊತೆ. ಅನು ನನಗೆ ತುಂಬಾ ಚಿಕ್ಕ ವಯಸ್ಸಿಂದ, ಅಂದ್ರೆ ಮೇ ಬಿ ಅವಳು ಸ್ಕೂಲಲ್ಲಿ ಓದ್ತಾ ಇದ್ಲು, ಅವಾಗಿಂದ ಪರಿಚಯ. ಅವಳು, ಅವಳ ಅಣ್ಣ, ಅವ್ರ ಫ್ಯಾಮಿಲಿ, ಗಾಯತ್ರಿ ಪ್ರಭಾಕರ್ ಅಂಕಲು ಎಲ್ಲ ತುಂಬಾ ಪರಿಚಯ. ನಾನು ಮೇಕಪ್ ಮಾಡಿ ನನ್ನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆಲ್ಲ ಗಾಯತ್ರಿ ಅಮ್ಮ. ಸೊ ಹಾಗಾಗಿ ನನಗೆ ಮೊದಲಿಂದನೂ ಪರಿಚಯ. ಹಾಗಾಗಿ ನನಗೇನೋ ಅಲ್ಲಿ ವಿಯರ್ಡ್ ಎನ್ವೈರ್ಮೆಂಟ್ ಅಂತ ಅನ್ಸ್ಲಿಲ್ಲ. ರಮೇಶ್ ಅವ್ರ ಜೊತೆ ಮೊದಲು ಕೆಲಸ ಮಾಡಿದ್ದೆ. ಸೊ ವೈಶಾಲಿ ಆಂಟಿ ಇಸ್ ಅ ಗ್ರೇಟ್ ಒಂದು ಸ್ಕೂಲ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಆಮೇಲೆ ಬಹಳಷ್ಟು ಸಿನಿಮಾಗಳು, ಸೀರಿಯಲ್ಗಳು ಎಲ್ಲ ಕೆಲಸ ಮಾಡಿದೆ. ವೈಶಾಲಿ ಆಂಟಿ ಇದ್ರು, ಮತ್ತೆ
ಶ್ರೀನಿವಾಸ್ ಮೂರ್ತಿ ಇದ್ರು. ನವೀನ್ ಕೃಷ್ಣಂಗೂ ಈ ಪಿಕ್ಚರು ಫಸ್ಟ್ ಪಿಕ್ಚರು, ತಮ್ಮನ ರೋಲು ಪ್ಲಸ್ ಹಿ ಪ್ಲೇಡ್ ದ ವಿಲನ್ ಆಫ್ ದ ಮೂವಿ. ಇವರಿಬ್ರು ಅಣ್ಣ ತಮ್ಮ ತಂಗಿ, ಶ್ರೀನಿವಾಸ್ ಮೂರ್ತಿ, ನವೀನ್ ಕೃಷ್ಣ ಅಂಡ್ ಅನುಪ್ರಭಾಕರ್. ನಾನು ಮತ್ತೆ ರಮೇಶ್ ಅಣ್ಣ ತಂಗಿ, ಆ ಥರದ ಪಾತ್ರ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಗಾಯತ್ರಿ ಅಮ್ಮ ದಿನ ನಮ್ಮ ಸೆಟ್ಟಿಗೆ ಏನಾದ್ರು ಒಂದು ಕುಸಿನ್ ಮಾಡ್ಕೊಂಡು, ಅವ್ರು ಶಿ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ. ಏನಾದ್ರು ತರೋರು, ಒಂದು ಸೂಪು, ಒಂದು ಹುಳಿ, ಒಂದು ಏನಾದ್ರು ಒಂದು ಸಲಾಡು ಆ ಥರದ್ದು ಮಾಡ್ಕೊಂಡು ಬರೋರು. ಸೊ ನಮ್ಗೆ ಮಧ್ಯಾಹ್ನದ ಊಟ ಟೆನ್ಷನೇ ಇಲ್ಲ, ಪ್ರೊಡಕ್ಷನ್ದು ಇರೋದು, ಇದನ್ನು ಇರೋದು. ನಾವು ಶೂಟ್ ಮಾಡಿದ್ದು ಕೂರ್ಗಲ್ಲಿ, ಸಕಲೇಶ್ಪುರ, ಆ ಸರ್ಕಲ್ ಅಲ್ಲಿ. ಸೊ ವೆದರ್ ವಾಸ್ ಬ್ಯೂಟಿಫುಲ್. ಸೇಮ್ ಹಿ ಈಸ್ ಆಲ್ಸೋ ಅ ಮಾರ್ನಿಂಗ್ ಪರ್ಸನ್, ಸುನಿಲ್ ಕುಮಾರ್ ದೇಸಾಯಿ ಥರನೇ. ಬೆಳಗ್ಗೆನೆ ಎದ್ದು ನಾವು 5:30-6 ಗಂಟೆಗೆಲ್ಲ ಲೊಕೇಶನಲ್ಲಿ ಇರ್ತಾ ಇದ್ವಿ. 6-7 ಗಂಟೆ ಅಷ್ಟೊತ್ತಿಗೆ ಶೂಟಿಂಗ್ ಸ್ಟಾರ್ಟ್ ಆಗೋಗಿರೋದು, ಅದಾದ್ಮೇಲೆ ಬ್ರೇಕ್ ಆಗೋದು, ಆ ಥರದೊಂದು ಎನ್ವೈರ್ಮೆಂಟು. ಬಟ್ ಸುನಿಲ್ ಕುಮಾರ್ ಸರ್ಗೆ ಎಷ್ಟು ಕೋಪ ಇರೋದು, ಇವ್ರಿಗೂ ಅಷ್ಟೇ ಕೋಪ ಇರೋದು. ಇವಾಗ ತಣ್ಣಗಾಗಿದ್ದಾರೆ. ಹಿ ಈಸ್ ಇನ್ ಮೈ ಒನ್ ಗ್ರೂಪಲ್ಲೂ ಇದ್ದಾರೆ. ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ ನಾವು ಮಾಡಿದ ಕೆಲಸಗಳು, ಮತ್ತು ಎಷ್ಟು ವರ್ಷ ಆಯ್ತಲ್ಲ ಸರ್ ಅಂತ. ಈ ಥರದ್ದು ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ವಿಷಯಕ್ಕೆ ಮಾತಾಡಿದ್ದು ಉಂಟು ಅವ್ರ ಹತ್ರ, ಸೀತಾರಾಮ್ ಅವ್ರ ಹತ್ರ. ಸೊ ಆವಾಗ ನೆನೆಸ್ಕೊಳ್ತಾ ಇದ್ವಿ, ಫಿಲಮ್ದೆಲ್ಲ ಮಾತಾಡ್ತಾ ಇದ್ರು. ಸೊ ಅದೇ ನಾನು ಹೇಳೋದು, ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲಸ ಮಾಡುವಾಗ ಮಾತ್ರ ನಾವು ಕನೆಕ್ಟೆಡ್ ಆಗಿರ್ತೀವಿ, ಆಮೇಲೆ ಆ ಕನೆಕ್ಷನ್ನ ಮತ್ತೆ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಅಥವಾ ಕೆಲಸ ಮಾಡಿದಾಗ ಮಾತ್ರ ಇರುತ್ತೆ ಹೊರತು ಆ ಬಾಂಡಿಂಗ್ ಅದು ಕಳೆದೇ ಹೋಗಿರುತ್ತೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ ಬಾಂಡಿಂಗ್ ಒಂಥರ ತುಂಬ ಚೆನ್ನಾಗಿರೋದು. ದಿನ ಬೆಳಗ್ಗೆ ಎದ್ದು, ನಂದು ರಮೇಶ್ ಅವ್ರದ್ದು ಸೀನ್ ಅಂತೂ ಹಿಲೇರಿಯಸ್ ಆಗಿರೋದು. ಕೀಟ್ಲೆ ತಾಪತ್ರೆಗಳು ಮಾಡೋದು ಒಂದು ಸೀನ್ ಇದೆ ನಂದ್ರಲ್ಲಿ. ಎಲ್ಲ ಮನೆಯದು ಎಲ್ಲ ವಾಚ್ಗಳು ಟೈಮಿಂಗ್ ಚೇಂಜ್ ಮಾಡಿಬಿಟ್ಟಿರ್ತೀನಿ. ಅದರಿಂದ ಅವನು ಮುಂಚೆ ಹೋಗ್ಬೇಕಾದವನು ಲೇಟಾಗಿ ಹೋಗ್ತಾನೆ, ಆ ಥರದ್ದೆಲ್ಲ ಇದಿರುತ್ತೆ. ಮತ್ತು ಸುಡೋಕೋ ಆಡೋದು ಅಥವಾ ಪದ ಬಂದ ಆಡುವಂಥ ಒಂದು ಸೀನ್ ಇದೆ. ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗೋದು ನಾನು ನಮ್ಮಪ್ಪ, ಆ ಥರದೊಂದು ಸೀನ್ ಇದೆ. ಈ ಥರದ್ದೆಲ್ಲ ವೈಶಾಲಿ ಆಂಟಿ ಪ್ಲೇಡ್ ಮೈ ಮದರ್. ಸೊ ಈ ಥರದ್ದೆಲ್ಲ ಸೀನ್ಗಳು ತುಂಬ ಚೆನ್ನಾಗಿತ್ತು. ಹೌದಲ್ಲ, ಅಂದ್ರೆ ಎಲ್ಲಾ ಹಿರಿಯ ಕಲಾವಿದರು ಏನೇನಿದ್ರು ಅವ್ರೆಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನೀವು? ಹೌದು, ಅವರು ವೈಶಾಲಿ ಆಂಟಿ ವಾಸ್ ಅ ಡೈರೆಕ್ಟರ್ ಆಲ್ಸೋ. ಸೊ ಅವ್ರ ಜೊತೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಅವಕಾಶನೂ ಸಿಕ್ತು. ಫುಲ್ ಲೇಡೀಸ್ ಗ್ರೂಪಲ್ಲೇ, ಅಂದರೆ ಒಂದು ಫುಲ್ ಲೇಡೀಸ್, ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು, ಮೇಕಪ್ಪು, ಪ್ರೊಡಕ್ಷನ್ನು, ನಮ್ಮ ಡೈರೆಕ್ಟ್ರು ಎಲ್ಲಾನು ಲೇಡೀಸೇ. ಆ್ಯಂಡ್ ಅದರಲ್ಲಿ ಇದ್ದಿದ್ದು 4 ಪಾತ್ರನೂ ಬರೀ ಲೇಡೀಸ್, ಹಾಸ್ಟೆಲ್ ಬಗ್ಗೆ. ಸೊ 4 ಜನನೂ ಹುಡುಗಿರೇ ಇದ್ವಿ. ಸೊ ಆದ್ರಿಂದ ನೋ ಮೆನ್ ಇನ್ ದಟ್ ಸೀರಿಯಲ್. ಸೊ ಆ ಥರದ್ದು ಒಂದು ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಒಂದು ಸಿನಿಮಾಗೆ ಹೋಗ್ತಿದ್ದೀರಾ ಅಂತಂದ್ರೆ ಒಂದು ನೆಕ್ಸ್ಟ್ ಇನ್ನೊಂದು ಕುಟುಂಬ ಸಿಕ್ತು ಅನ್ನೋ ಥರ ನಿಜವಾಗ್ಲೂ. ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಫ್ರೀ ಟೈಮಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡೋರು, ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಡೋರು. ಆವಾಗಿನ ಕಾಲದಲ್ಲಿ ಹಿಂಗಿತ್ತು, ನಾವು ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ವಿ, ಇವಾಗ ನಿಮಗೆ ಇಷ್ಟೊಂದು ಸೌಲಭ್ಯಗಳಿದೆ, ಇಷ್ಟೊಂದು ಇದಿದೆ. ಸೊ ವಿ ಯೂಸ್ ಟು ಬಿ ಬ್ಲೆಸ್ಡ್. ಅಂದರೆ ನಮ್ಗೆ ಅನ್ಸೋದು, ಪಾಪ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಆಗ ನೋಡೋಕೆ ಹೋದರೆ ನಮಗೆ ಒಂದು ರೂಮ್ ಇದೆ, ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ, ಮೇಕಪ್ ಮಾಡ್ಕೊಳ್ಳೋಕೆ ಒಂದು ರೂಮ್ ಇದೆ, ನಾವು ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಈ ಥರದ್ದೆಲ್ಲ ಒಂದು ವಿಷಯಗಳು ತಿಳಿದು ಬರೋದು. ಹಿರಿಯ ಕಲಾವಿದ ಶ್ರೀನಿವಾಸ್ ಮೂರ್ತಿ ಅವ್ರ ಬಗ್ಗೆ ಹೇಳೋದಾದ್ರೆ? ಶ್ರೀನಿವಾಸ್ ಮೂರ್ತಿ ಅವ್ರ ಜೊತೆ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೆ ಮೊದಲೇ. ಬಟ್ ಫಿಲಮಲ್ಲಿ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ನೀವು ಎಷ್ಟೇ ಡೈಲಾಗ್ಸ್ ಕೊಡಿ, ಎಷ್ಟೇ ಲೈನ್ಸ್ ಇರಲಿ, ಅದನ್ನು ಬೇಗ ಹಿಂಗೆ ನೋಡ್ಬಿಟ್ಟು ರೆಡಿ ಇದ್ದೀನಿ ಅಂದ್ಬಿಟ್ಟು ಹೇಳುವಂಥ ಸಾಮರ್ಥ್ಯ ಇರುವಂಥ. ಅದರಲ್ಲಂತೂ ಎಷ್ಟೊಂದು ಕ್ಲೈಮ್ಯಾಕ್ಸ್ ಸೀನ್ ಇರ್ಬೋದು, ಎಷ್ಟು ಒಳ್ಳೊಳ್ಳೆ ಸೀನ್ಗಳಿತ್ತು. ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂದರೆ, ಅಫ್ಕೋರ್ಸ್ ನಾವು ಮಾತಾಡೋದಕ್ಕೆ ಯಾರೂ ಅಲ್ಲ, ಅಷ್ಟು ಒಳ್ಳೆ ಕಲಾವಿದರು. ಆ್ಯಂಡ್ ಆನ್ ಸೆಟ್ಟಲ್ಲೂ ಅಷ್ಟೇ ಭಾಳ ಎಲ್ಲರ ಜೊತೆ ಖುಷಿಯಾಗಿ ನಕ್ಕೊಂಡು, ಒಂದು ಸ್ವಲ್ಪ ಸೀರಿಯಸ್ ವ್ಯಕ್ತಿ ಆದರೆ ಖುಷಿಯಾಗಿ ನಕ್ಕೊಂಡು ಮಾತಾಡಿಕೊಂಡು, ಇಸ್ ವೆರಿ ತುಂಬಾ ಲರ್ನೆಡ್ ಅಂತಾರಲ್ಲ, ತುಂಬ ಕಲ್ತಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಆ್ಯಂಡ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಹೆಗ್ಲಿಗೆ ಕೊಟ್ಟು ಮಾಡಿರುವಂಥ ಪಾತ್ರಗಳಾಗಿರ್ಬೋದು, ಈವನ್ ಏನಂತಾರೆ ಪೌರಾಣಿಕ ಚಿತ್ರಗಳಾಗಿರ್ಬೋದು, ಅದಂತೂ ರಿಯಲಿ ಗುಡ್.
ಅಂದ್ರೆ ಹೌದಲ್ಲ, ಅಷ್ಟೆಲ್ಲ ಎಲ್ಲಾ ವೇರಿಯೇಷನ್ಸ್ ನೋಡ್ಕೊಂಡು ಎಲ್ಲಾ ಶೇಡ್ಸ್ಗಳನ್ನ ನೋಡ್ಕೊಂಡು ಬಂದಿರ್ತಾರೆ. ಮತ್ ಅಂತವ್ರ ಜೊತೆ ನಾವ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನಿದೆ. ಹೌದು ಹೌದು. ಮತ್ತೆ ಅವರು ಡೈಲಾಗ್ ಹೇಳೋದಾಗ್ಬೋದು ಅಥವಾ ಅವರ ಮ್ಯಾನರಿಸಮ್ ಆಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅದೆಲ್ಲ ನಾವು ನೋಡಿ ಕಲಿಯೋದು ಎಷ್ಟೊಂದಿರುತ್ತೆ. ಹೌದು. ಇನ್ನು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಜೊತೆ ಒಂದು ಸಂಬಂಧ ಇದೆ, ನಾವು ನೋಡ್ತಿದ್ದೀವಿ ಮಾತಾಡ್ತಿದ್ದೀವಿ ಅಂತಂದಾಗ ಅದ್ರಲ್ಲಿ ಕಲಿಯೋದು ಇನ್ನ ಎಷ್ಟಿರುತ್ತೆ. ಅವ್ರ ಜೊತೆ ಸೀರಿಯಲ್ಗಳಲ್ಲೂ ಕೆಲಸ ಮಾಡಿದ್ದೀನಿ. ಅವ್ರ ಸೀರಿಯಲಲ್ಲೇ ಅವ್ರ ಪ್ರೊಡಕ್ಷನಲ್ಲೇ ಕೆಲಸ ಮಾಡಿದ್ದೀನಿ. ಅವ್ರ ಮಗನ ಪ್ರೊಡಕ್ಷನಲ್ಲಿ ನಾವಿನ್ ಕೃಷ್ಣ ಅವಾಗ ವೆರಿ ನ್ಯೂ, ಅಂದ್ರೆ ಅದೇ ಫಸ್ಟ್ ಫಿಲಮು. ಅವನೇ ನೆಗೆಟಿವ್ ರೋಲ್ ಆ ಫಿಲಮ್ಗೆ, ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್, ಅಂದ್ರೆ ವಿಲನ್ ಕ್ಯಾರೆಕ್ಟರ್ ತರ ನ್ಯೂ ಇಂಟ್ರೊಡಕ್ಷನ್. ಸೊ ಹಿ ವಾಸ್ ಆಲ್ಸೋ ವೆರಿ ವೆಲ್ ಪ್ರಿಪೇರ್ಡ್. ಚೆನ್ನಾಗಿ ಆಕ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಹಿ ವಾಸ್ ವೆರಿ ವೆರಿ ಫನ್. ಅಂದ್ರೆ ಆಫ್ ಸ್ಕ್ರೀನು ತುಂಬಾ ತಮಾಷೆ ಮಾಡೋರು, ಕಾಲ್ ಎಳಿಯೋರು, ಆ ತರದ್ದು ಒಂಥರ ಬಬ್ಲಿ ಕ್ಯಾರೆಕ್ಟರ್ ಆಫ್ ಸೆಟ್. ಅಂದ್ರೆ ಇವಾಗ ಅವ್ರ ಮಗ ನವೀನ್ ಕೃಷ್ಣ ಅವರು ಅಂತ ಹೇಳಿದ್ರೆ, ನನಗೆ ಒಂದು ಕ್ವಶನ್ ಏನಂತಂದ್ರೆ, ಮನೆಯಲ್ಲೇ ಈ ತರ ಆರ್ಟಿಸ್ಟ್ಗಳು ಇರೋದ್ರಿಂದ ಮಕ್ಳುಗಳಿಗೆ ಯೂಸ್ ಆಗತ್ತಾ? ಇರ್ಬೋದು, ಅವ್ರ ತಂದೆನೇ ಇನ್ಸ್ಪಿರೇಷನ್ ಇರ್ಬೋದು. ಬಿಕಾಸ್ ಅವನಿಗೆ ಅವಾಗ ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು, ಹೀರೋ ಆಗಬೇಕು ಅನ್ನೋದು ಭಾಳ ಆಸೆ ಇತ್ತು. ಸೊ ಅವರು ಪಾದಾರ್ಪಣೆ ಮಾಡಿದ್ದು ಆ ಚಿತ್ರದಿಂದ. ಆಮೇಲೆ ಸುಮಾರು ಚಿತ್ರಗಳು ಮಾಡಿದ್ರು ಅವರು. ಮತ್ತೆ ಇವಾಗ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಡೈರೆಕ್ಷನಲ್ಲೂ ಕೆಲಸ ಮಾಡಿದ್ದೀನಿ. ಇಸ್ ವೆರಿ ವೆರಿ ಟ್ಯಾಲೆಂಟೆಡ್, ವೆರಿ ವೆಲ್ ವರ್ಸ್ಡ್. ಅಂದರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಬೇಗ ಕೆಲಸ ಮುಗಿಸ್ತಾರೆ, ತುಂಬ ಡಿಲೇ ಮಾಡಲ್ಲ. ಬಿಕಾಸ್ ಶಾರ್ಟ್ಸ್ ಎಲ್ಲ ತಲೆಯಲ್ಲಿ ಫುಲ್ ಪ್ರಿಪೇರ್ ಆಗಿರೋದ್ರಿಂದ ಬೇಗ ಕೆಲಸಗಳಾಗುತ್ತೆ. ಸೊ ಅಂತ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು, ಬೇಗ ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋದು ಎಷ್ಟು ಖುಷಿ ಆಗುತ್ತೆ ಸೀನ್ಗಳು ಮುಗಿಸ್ಕೊಂಡು. ಸೊ ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಅಂದ್ರೆ ನೀವೇನಾದ್ರೂ ಜಾಸ್ತಿ ಟೇಕ್ಸ್ಗಳು ತಗೊಂಡಿದ್ದುಂಟಾ ಯಾವಾಗಾದ್ರೂ? ತಗೊಂಡಿದ್ದು ಉಂಟು. ಕೆಲವು ಟೈಮ್ ನಾವು ಏನು ದೇವ್ರಲ್ಲ ರೀ, ಕಮಾನ್. ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಮೂಡ್, ವೆದರ್ ಹೌ ಯು ಸ್ಟಾರ್ಟ್ ಯೋರ್ ಡೇ. ಸಮ್ ಟೈಮ್ ನೀವು ಎಷ್ಟು ಕ್ರ್ಯಾಂಕಿ ಆಗಿರ್ತೀರ ಅಂದರೆ ಒನ್ ಲೈನ್ ಸ್ಟಕ್ ಆಯಿತು ಅಂದರೆ ಇಡೀ ದಿನ ಆ ವರ್ಡ್ ಆಗಿರ್ಬೋದು, ಆ ಲೈನ್ ಆಗಿರ್ಬೋದು ಬರೋದೇ ಇಲ್ಲ. ನೀವು ತಿಪ್ಪರ್ಲಾಗ ಹಾಕೋದು, ಕೊನೆಗೆ ಓಕೆ ಕಟ್ ಮಾಡಿ ತಗೊಳ್ಳೋಣ ಬಿಡಿ ಅನ್ನೋ ಸ್ಟೇಜಿಗೆ ಹೊಟ್ಟೋಗಿರ್ತಾರೆ ಡೈರೆಕ್ಟರ್. ಸಿಟ್ಟು ಬಂದ್ಬಿಟ್ಟು ಪ್ರೊನೌನ್ಸಿಯೇಷನ್ ಬಂದಿರಲ್ಲ. ಅದನ್ನ ಡೈಲಿ ಬಳಸ್ತಾ ಇರ್ತೀವಿ, ಆ ಟೈಮಲ್ಲಿ ಅದು ಸ್ಟಕ್ ಆಗಿರುತ್ತೆ ಆ ವರ್ಡ್. ಸೊ ಇಟ್ ಇಸ್ ಲೈಕ್ ದಟ್. ನಿಮ್ಮ ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಮ್ಮ. ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ವಾಣಿಶ್ರೀ ಮೇಡಮ್ ಅವ್ರಿಗೆ ಸ್ಪರ್ಶ, ಶ್ರೀರಸ್ತು ಶುಭಮಸ್ತು, ಅದಕ್ಕೆ ಅವಕಾಶಗಳು ಹೇಗೆ ಸಿಕ್ತು ಮತ್ತು ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.